ನಮಸ್ಕಾರ. BNSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪರಾಧ ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡಿದ್ದೀನಿ. ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಡೀಟೇಲ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಕ್ರೈಮ್ ಅಂತಕ್ಕಂಥದ್ದು. ಆ ಕ್ರೈಮ್ನ ಒಂದು ತುಂಬ ಪ್ರಮುಖವಾದಂತಹ ಒಂದು ಭಾಗ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ನಾನು ಹೇಳಿದ್ದೆ, ನಾನು ಆ ವಿಡಿಯೋ ಮಾಡುವಾಗ I will definitely discuss this concept of actus non facitreum nisi mensitria. This is a Latin maxim. This is a Latin maxim. It talks about actus non facitreum nisi mensitria ಅಂತ ಹೇಳಿ. ಅಂದರೆ ಏನು ಅಂತಕ್ಕಂಥದ್ದನ್ನು ನಾವಿವತ್ತು ಚರ್ಚೆ ಮಾಡ್ತೀವಿ. BNS ವಿಷಯದಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ. BNSನ ಫೌಂಡೇಶನ್ ಇದು ಅಂತ ಹೇಳ್ಬೋದು ನಾವು. BNS ಫೌಂಡೇಶನ್ ಅಂದರೆ ಈ ಒಂದು ಅಪರಾಧಿಕ ಕಾನೂನಿನ ತಳಪಾಯ ಅಂತಂದರೆ ಅದು ಆಕ್ಟಸ್ ನಾನ್ ಫೆಸಿಟ್ರೇಯಂ ನಿಸಿ ಮೆನ್ಸಿಟ್ರಿಯಾ ಅಂತಕ್ಕಂಥದ್ದು. ನಾನು ನಿಮಗೆ ಇದೊಂದು ವಿಶೇಷವಾದಂತಹ ವಿಡಿಯೋವನ್ನು ಮಾಡುವ ಉದ್ದೇಶ ಏನಂತಂದರೆ, ಈ ಒಂದು ವಿಡಿಯೋದಲ್ಲಿರ್ತಕ್ಕಂತಹ ಕಾನ್ಸೆಪ್ಟನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ BNSನ ಎಲ್ಲ ವಿಭಾಗಗಳನ್ನ ತಿಳಿದುಕೊಳ್ಳಲಿಕ್ಕೆ ನಿಮಗೆ ಮನಸ್ಸಲ್ಲಿ ಒಂದು ಸರಿಯಾದಂತಹ ಬುನಾದಿ ಇರ್ತದೆ. ದಟ್ ಈಸ್ ವೈ ಐ ಹ್ಯಾವ್ ಟೇಕನ್ ದಿಸ್ ವಿಡಿಯೋ ಆ್ಯಂಡ್ ಇನ್ ಎ ಮೋರ್ ಡೀಟೇಲ್ಡ್ ವೇ. ಮೇ ಬಿ ಐ ಟೇಕ್ ಸಮ್ ಟೈಮ್ ದ್ಯಾನ್ ರಿಕ್ವೈರ್ಡ್, ಬಟ್ ಇಟ್ ಈಸ್ essential for a person who aspiring to be a lawyer, who aspiring to be a proper human being for the society, because ultimately this is also related to societal norms, moral norms, right, and criminal principles. Now let us proceed with this concept. The concept is divided in this 5 synopsis. What we understand by this foundational criminal concept, foundation of the criminal law. So this maxim is a foundation of the criminal law and importance in common law jurisprudence. Common law jurisprudence ಮೇಲೇನೆ ನಮ್ಮ legal system ನಿಂತಿದೆ, ನೆನ್ಪಿಟ್ಕೊಳ್ಳಿ. Our Indian legal system is completely is founded on the foundation of common law principle. Then what is common law principle? The laws that are evolved through various judgments of the Britain courts in those old days are ultimately the judgments have been taken as a precedents. They are taken as contemporary principles. They are taken as the principles of law. Therefore, they are called as common law. And one of the principle of common law is actus non facit nisi mensitria. This is also one of such principles of common law. Let us understand why they have used this and what is the meaning of this. First, let us understand the meaning. The Latin maxim actus non facitreum nisi mensitria is a cornerstone of principle of common law criminal jurisprudence. See, it is a cornerstone. ಇದಿಲ್ಲ ಅಂದರೆ ಬಿದ್ದೇ ಹೋಗ್ಬಿಡ್ತದೆ ಬಿಲ್ಡಿಂಗು, ಅದಕ್ಕೆ ಕಾರ್ನರ್ ಸ್ಟೋನ್ ಅಂತಾರೆ. ಕಾರ್ನರ್ ಸ್ಟೋನ್ ಅಂತ ಯಾವ ಅಂತಾರೆ ಗೊತ್ತಾ? ಬುನಾದಿಯ ಆ ಪರ್ಟಿಕ್ಯುಲರ್ ಕಲ್ಲನ್ನು ತೆಗೆದ್ರೆ ಇಡೀ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ತದೆ, ಅಂಥದಕ್ಕೆ ಕಾರ್ನರ್ ಸ್ಟೋನ್ ಅಂತಾರೆ. ಇಲ್ಲಿಯೂ ಹಾಗೇನೆ ಈ ತತ್ವ ಇದೆಯಲ್ಲ, ಈ ತತ್ವ ಇಲ್ಲದೆ ಹೋದರೆ ನಿಮ್ಮ ಅಪರಾಧಿಕ ಕಾನೂನೇ ಇಲ್ಲ ಅಂತ. ಇದರ ಅರ್ಥ ಏನು ಅಂತ ನಾವು ಹೇಳೋದಾದರೆ, ಎನ್ ಆ್ಯಕ್ಟ್ ಡಸ್ ನಾಟ್ ಮೇಕ್ ಎ ಪರ್ಸನ್ ಗಿಲ್ಟಿ, ಎನ್ ಆ್ಯಕ್ಟ್ ಡಸ್ ನಾಟ್ ಮೇಕ್ ಹಿಮ್ ಎ ಕ್ರಿಮಿನಲ್ unless the mind is also guilty. ಮನಸ್ಸು ದುರ್ಬುದ್ಧಿಯಿಂದ ಕೂಡಿದ್ರೆ ಅಥವಾ ದುರುದ್ದೇಶದಿಂದ ಕೂಡಿದ್ರೆ
ಅಂತಹ ದುರುದ್ದೇಶದಿಂದ ಕೂಡಿದಂತಹ ಮನಸ್ಸಿನ ಪರಿಣಾಮವಾಗಿ ಅವನ ದೇಹ ರಿಯಾಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅದು ಅಪರಾಧ. ದಟ್ ಈಸ್ ಅಫೆನ್ಸ್, ದಟ್ ಈಸ್ ಕ್ರೈಮ್. ರೈಟ್? ಇಂಟರ್ಚೇಂಜಬಲಿ ನಾವು ಕ್ರೈಮು ಮತ್ತು ಅಫೆನ್ಸನ್ನು ಯೂಸ್ ಮಾಡ್ತೀವಿ. ನಮ್ಮ ಕಾನೂನು ಪುಸ್ತಕದಲ್ಲಿ ಅಫೆನ್ಸ್ ಅಂತ ಶಬ್ದ ಯೂಸ್ ಮಾಡಿದ್ದಾರೆ, ಬಟ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ಕ್ರೈಮ್ ಅಂತ ಹೇಳ್ತಾರೆ. ಇನ್ ದ criminology it is called as crime. In our courts it is called as offense. It is called as offense. Okay, whatever it is. But ಇದರ ಅರ್ಥ ಏನು ಅಂತಂದರೆ, ಮೆಂಟಲ್ ಥಿಂಕಿಂಗ್ ಇರಲಾರ್ದೆ ಬರೀ ಫಿಸಿಕಲ್ ಆ್ಯಕ್ಷನ್ನಿಂದ ಏನಾದರೂ ಘಟನೆ, ತಪ್ಪು ಘಟನೆ ನಡೆದರೆ ಅದು ಅಪರಾಧ ಅಲ್ಲ ಅನ್ನುವುದನ್ನು ಈ ಒಂದು ಮ್ಯಾಗ್ಝಿಮ್ ಹೇಳ್ತದೆ. The doctrine essentially requires the prosecution. ಯಾರು ಒಬ್ಬ ವ್ಯಕ್ತಿಯನ್ನು ಕ್ರಿಮಿನಲ್ ನ್ಯಾಯಿಕ ಪ್ರಕ್ರಿಯೆಗೆ ಒಳಪಡಿಸಬೇಕಂತ ಇಟ್ಕೊಳ್ಳಿ, ಅಪರಾಧಿಕ ನ್ಯಾಯಿಕ ಪ್ರಕ್ರಿಯೆಗೆ ಒಳಪಡಿಸುವ ವಿಧಾನವನ್ನು ನಾವು ಪ್ರಾಸಿಕ್ಯೂಷನ್ ಅಂತೀವಿ. ಅದನ್ನು ಮಾಡಬೇಕು ಅಂತಂದರೆ ಎರಡು ಅಂಶಗಳಿರಲೇಬೇಕು ಅಂತ ಅದು ಈ ಮ್ಯಾಗ್ಝಿನ್ ಹೇಳ್ತದೆ. ಯಾವುದು ಮ್ಯಾಗ್ಝಿಮ್? ಆಕ್ಟಸ್ ನಾನ್ ಫೆಸಿಟ್ ರೇಯಮ್ Nisi Mensitria. This magazine tells us that if you want to prosecute a person under the principle of crime or under the concept of crime, then there must exist both elements compulsorily. Both elements compulsory, not one or the other. Both have to be there. What is that? Actus reus and mens rea. The guilty mind should be there, and the physical act should be there. Physical act should be there. If I am having a guilty mind, but I am not executing it, then there is no crime. If I have done something, but my mind was not guilty, then also it is not crime. ನೆನ್ಪಿಟ್ಕೊಳ್ಳಿ, ನಾನು ಎಲ್ಲ ಜಗತ್ತಿನ ಎಲ್ಲ ದುರ್ಬುದ್ಧಿ ನನ್ನ ಹತ್ರನೇ ಇದೆ, ಗಿಲ್ಟಿ ಮೈಂಡ್ ಇದೆ. ಆದರೆ ನಾನು ಗಿಲ್ಟಿ ಮೈಂಡನ್ನ ಏನು ಮನಸ್ಸು ಹೇಳುತ್ತಲ್ಲ, ಅದನ್ನು ನಾನು ಜಾರಿಗೆ ತರೋದಿಲ್ಲ, ನನ್ನ ದೇಹಕ್ಕೆ ಹೇಳೋದಿಲ್ಲ ನೀ ಹಿಂಗೆ ಮಾಡುವಂತ, ಆವಾಗಲೂ ಅದು ಅಪರಾಧ ಅಲ್ಲ. ಒಂದು ವೇಳೆ ನನ್ನ ತಪ್ಪೇ ಇರಲ್ಲ, ನನ್ನ ಮೈಂಡೇ ಅಲ್ಲ ಅದು, ನನಗೆ ಆ ಉದ್ದೇಶ ಇರಲಿಲ್ಲ ಇನ್ನೊಬ್ಬನ ಕೊಲ್ಲಿಕ್ಕೆ, ಆದರೆ ಸಾವು ಸಂಭವಿಸ್ತದೆ ನನ್ನ ಕ್ರಿಯೆಯಿಂದ, ಆವಾಗೂ ಕೂಡ ಅದು ಕ್ರೈಮ್ ಅಲ್ಲ, ಆವಾಗೂ ಕೂಡ ಅದು ಕ್ರೈಮ್ ಅಲ್ಲ ಅಂತಕ್ಕಂಥದ್ದು ಈ ಒಂದು ಮ್ಯಾಗ್ಝಿಮಿನ ಅರ್ಥ. ಈ ಒಂದು ಮ್ಯಾಗ್ಝಿಮಿನ ಅರ್ಥ. ದ ಮೀನಿಂಗ್ ಈಸ್ ಲೈಕ್ ದಿಸ್ ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲ್ಯಾಟಿನ್ ಸೂತ್ರವಾದ ಆಕ್ಟಸ್ ನಾನ್ ಫೆಸಿಟ್ ರೇಯಮ್ ನಿಸಿ ಮೆನ್ಸಿಟ್ರಿಯಾ ಎಂಬುದು ಸಾಮಾನ್ಯ ಕಾನೂನು, ಕ್ರಿಮಿನಲ್ ನ್ಯಾಯಶಾಸ್ತ್ರದ ಮೂಲಾಧಾರ ತತ್ವವಾಗಿದೆ. ಇದರ ಅರ್ಥ ಮನಸ್ಸು ತಪ್ಪಿತಸ್ಥನಲ್ಲದ ಹೊರತು ಕೇವಲ ಕೃತ್ಯವು ವ್ಯಕ್ತಿಯನ್ನು ತಪ್ಪಿತಸ್ಥನಾಗಿ ಮಾಡುವುದಿಲ್ಲ. ಮನಸ್ಸಿನಿಂದ ದುರ್ಬುದ್ಧಿ ಇಲ್ಲದ ಹೊರತು, ಹೀಗೆ ಬರ್ಬೋದು ನಾವು, ಗಿಲ್ಟಿ ಮೈಂಡ್ ಏನು? ಕೆಟ್ಟ ಮನಸ್ಸಿನ, ಕೆಟ್ಟ ಮನಸ್ಸು ಇಲ್ಲದೆ ಕೇವಲ ಕೃತ್ಯವು ವ್ಯಕ್ತಿಯನ್ನು ತಪ್ಪಿತಸ್ಥನಾಗಿ ಮಾಡುವುದಿಲ್ಲ ಅಂತ ಹೇಳ್ಬೋದು. ಈ ಸಿದ್ಧಾಂತವು ಒಬ್ಬ ವ್ಯಕ್ತಿ ಅಪರಾಧಿ ಎಂದು ತೀರ್ಮಾನಿಸಲು ಪ್ರಾಸಿಕ್ಯೂಷನ್ ಎರಡು ಮೂಲಭೂತ ಅಂಶಗಳನ್ನು ಸಾಬೀತುಪಡಿಸಬೇಕು. ಇಟ್ ಹ್ಯಾಸ್ ಟು ಟೆಲ್ ದ್ಯಾಟ್ ಹಿ ಹ್ಯಾಸ್ ಓನ್ಲಿ ಡನ್ ಇಟ್, ಆ್ಯಂಡ್ ಇಟ್ ಹ್ಯಾಸ್ ಟು ಆಲ್ಸೋ ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಎ ಗಿಲ್ಟಿ ಮೈಂಡ್. ಅವನ ಉದ್ದೇಶ ದುರುದ್ದೇಶದಿಂದ ಕೂಡಿತ್ತು, ಆ ದುರುದ್ದೇಶದ ಪ್ರತಿಫಲವಾಗಿ ಅವನೇ ಈ ಕ್ರಿಯೆಯನ್ನು ಮಾಡಿದ್ದಾನೆ. ಈ ಎರಡೂ ಅಂಶಗಳನ್ನು, ಸೊ ಆ್ಯಂಡ್ ಈಸ್ ದಿ ಕನೆಕ್ಟಿಂಗ್ ಪಾಯಿಂಟ್ ಹಿಯರ್, ನಾಟ್ ಆರ್. ಇದು ಇತ್ತು, ಇದು ಇರಲಿಲ್ಲ, ಇದು ಇಲ್ಲ, ಇದು ಇರಲಿಲ್ಲ, ಇದು ಇತ್ತು, ನೋ, ದೆನ್ ಇಟ್ ಈಸ್ ನಾಟ್ ಎ ಕ್ರೈಮ್. ಇಂಪಾರ್ಟೆನ್ಸ್ ಆಫ್ ದಿಸ್ ಇನ್ ಕಾಮನ್ ಲಾ. ಕಾಮನ್ ಲಾದಲ್ಲಿ ಏನು ಹೇಳಿದರು ಅನ್ನೋದನ್ನು ನಾನಿಲ್ಲಿ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದ ಮ್ಯಾಕ್ಸಿಮ್ ಎನ್ಶ್ಯೂರ್ ದ್ಯಾಟ್ moral fairness of criminal justice system. It reflects the fundamental assumption that individuals have the capacity to choose between the right and wrong. This is very important. ಯಾವುದೇ ಒಬ್ಬ ವ್ಯಕ್ತಿ ಸರಿ ಮತ್ತು ತಪ್ಪು ಇವುದರ ಮಧ್ಯದಲ್ಲಿ ಆಯ್ಕೆ ಮಾಡುವ ಬುದ್ಧಿ ಅವನ ಹತ್ರ ಇದೆ. ಅವನು ಯಾವುದನ್ನು ಆಯ್ಕೆ ಮಾಡಬೇಕು? ಸರಿಯಾದ್ದನ್ನು.
ತಪ್ಪನ್ನು ಆಯ್ಕೆ ಮಾಡ್ದ ಅಂತಂದರೆ ಅದು ಪ್ರಜ್ಞಾಪೂರ್ವಕವಾಗಿ ರಾಂಗ್ ಕೋರ್ಸ್ ಆಫ್ ಕಂಡಕ್ಟ್, ರೈಟ್? ಆವಾಗ ತಪ್ಪಾಗುತ್ತೆ. ಪ್ರಜ್ಞಾಪೂರ್ವಕವಾಗಿ ಕೆಟ್ಟ ಮನಸ್ಸಿನಿಂದ ಅವನು ಯಾವುದೇ ಒಂದು ಅಪಕೃತ್ಯವನ್ನು ಮಾಡಿದಾಗ ಅದಕ್ಕೆ ನಾವು ಅಪರಾಧ ಅಂತ ಹೇಳ್ತೀವಿ, ರೈಟ್? ಇದರಿಂದ ಏನಾಗುತ್ತೆ? ಪ್ರಿವೆಂಟ್ಸ್ ಅನ್ಜಸ್ಟ್ ಕನ್ವಿಕ್ಷನ್ಸ್. ನೋಡಿ, ಅನ್ಜಸ್ಟ್ ಕನ್ವಿಕ್ಷನ್ಸ್ ಹೆಂಗೆ ಇದು ತಪ್ಪಿಸ್ತದೆ? ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗುವುದನ್ನು ತಪ್ಪಿಸ್ತದೆ. ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಹೆದರಿಸಿರ್ತಾರೆ, ನೀನಿವತ್ತು ಅವನು ಸಾಯಿಸಿ ಬರದೆ ಹೋದರೆ ನಾನು ನಿನ್ನನ್ನು ಉಳಿಸೋದಿಲ್ಲ ಅಂತ. ಅಂದರೆ ಅವನ ಹೆದರಿಕೆಗೋಸ್ಕರ ಇವನೇನು ಮಾಡ್ತಾನೆ? ಇನ್ನೊಬ್ಬನ ಸಾಯಿಸ್ತಾನೆ ಅಥವಾ ಇನ್ನೊಬ್ಬನಿಗೆ ಹೊಡಿತಾನೆ. ಆವಾಗ ಆ ಏನು ಪ್ರೆಷರ್ ಇರುತ್ತಲ್ಲ, ಗನ್ ಪಾಯಿಂಟ್ ಅಂತ ಹೇಳ್ತಾರೆ ಅದಕ್ಕೆಲ್ಲ, ಅಂಥ ಸಂದರ್ಭದಲ್ಲಿ ಒಂದು ಮೆನ್ಸ್ರಿಯ ಇರೋದಿಲ್ಲ. ಆವಾಗ ಅನ್ನೆಸರಿಯಾಗಿ ಅವನು ಅಪರಾಧಿ ಆಗ್ತಾನೆ, ಶಿಕ್ಷೆಗೆ ಗುರಿ ಆಗ್ತಾನೆ. ಇಟ್ ಸೇಫ್ ಗಾರ್ಡ್ ಸಚ್ ಇಂಡಿವಿಜುವಲ್ಸ್ ಫ್ರಮ್ ಬೀಯಿಂಗ್ ಹೆಲ್ಡ್ ಕ್ರಿಮಿನಲಿ ಲಯಬಲ್ ಫಾರ್ ಆಕ್ಸಿಡೆಂಟಲ್ ಹಾರ್ಮ್ ಆರ್ ಆಕ್ಷನ್ಸ್ ಕಮಿಟೆಡ್ ವಿದೌಟ್ ಕಲ್ಪೆಬಲ್ ಸ್ಟೇಟ್ ಆಫ್ ಮೈಂಡ್. ನೋಡಿ, ಅವನ ಮನಸ್ಸು ತಪ್ಪು ಮಾಡುವುದಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ. ಇನ್ನೂ ಒಂದು ಉದಾಹರಣೆ ನಾವು ಕೊಡೋದಾದರೆ, ನಾನು ಹಿಂದಿನ ಉದಾಹರಣೆ ಕೊಟ್ಟಿದ್ದೀನಿ. ನೀವು ಇಮೋಷ್ನಲಿ ಏನೋ ಮಾಡ್ತೀರಿ, ಆ ಪರ್ಟಿಕ್ಯುಲರ್ ಇಮೋಷ್ನಲ್ಲಿ ಯಾರಿಗೋ ಪಟ್ ಅಂತ ಹೊಡೆದು ಬಿಡ್ತೀರಿ. ಅವನಿಗೆ ಹೊಡಿಬೇಕಾದ್ರೆ ನೀವು ಮರ್ಡರ್ ಮಾಡೋ ಉದ್ದೇಶ ಇರೋದಿಲ್ಲ. ಅದಕ್ಕೇ ಹೋಮಿಸೈಡಲ್ಲಿ ಬರುತ್ತಿದ್ದು ಕಲ್ಪೇಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್ ಅಂತ. ಅಲ್ಲಿ ಇನ್ನೂ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ನಾವಿನ್ನು. ದೆನ್ ಫೋಕಸ್ ಆನ್ ಕಲ್ಪೆಬಿಲಿಟಿ. ಇದರಿಂದ ಏನಾಗ್ತದೆ ಅಂತಂದರೆ ಆ ಕಲ್ಪೆಬಿಲಿಟಿ ಮೇಲೆ ಫೋಕಸ್ ಆಗುತ್ತೆ. ಕ್ರಿಮಿನಲ್ ಲಾ ಪನಿಷಿಸ್ ದ ಚಾಯ್ಸ್ ಟು ಡೂ ರಾಂಗ್, ನಾಟ್ ಜಸ್ಟ್ ರಿಸಲ್ಟಿಂಗ್ ಹಾರ್ಮ್. ನೋಡಿ, ಯಾರಿಗೆ ಅದು ತೊಂದರೆ ಕೊಡುತ್ತೆ ಅಂದರೆ ಯಾರು ತಪ್ಪು ಮಾಡುವ ಆಯ್ಕೆಯನ್ನು ಮಾಡ್ತಾರೆ ಅವ್ರನ್ನ ಶಿಕ್ಷಿಸ್ತದೆ. ಆದರೆ ಅವನಿಗೆ ಗೊತ್ತಿರಲಾರ್ದಂಗೆ ಅವನಿಂದ ತಪ್ಪಾದರೆ, ಅವನಿಂದ ಹಾನಿ ಆದರೆ, ತೊಂದರೆ ಆದರೆ, ಇಂಜುರಿ ಆದರೆ, ಆವಾಗ ಕ್ರಿಮಿನಲ್ ಲಾ ಅಂಥವನಿಗೆ ಪನಿಷ್ಮೆಂಟ್ ಮಾಡಬಾರ್ದು ಅಂತ ಹೇಳುತ್ತೆ. ಡಿಸ್ಟಿಂಕ್ಷನ್ ಫ್ರಮ್ ಸಿವಿಲ್ ಲಾ. ಆದರೆ ಸಿವಿಲ್ ಲಾ ಹಂಗಲ್ಲ. ಸಿವಿಲ್ ಲಾ ಇಸ್ ಸಮಥಿಂಗ್ ಡಿಫ್ರೆಂಟ್. ಸಿವಿಲ್ ಲಾನಲ್ಲಿ ಮೆಂಟಲ್ ಎಲಿಮೆಂಟ್ ಈಸ್ ನಾಟ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇನ್ ಮೆನಿ ಸಿವಿಲ್ ಲಾ ಏರಿಯಾಸ್ like breach of contract, some torts liability can be established without proving substantive mental element. ಇಲ್ಲಿ ನೀವು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ದುರುದ್ದೇಶ ಇಟ್ಕೊಂಡ ಮಾಡ್ಬೋದು, ನೀವು ಅವನಿಗೆ ಹಾನಿ ಆಗಲಿ ಅಂತ, ಬಟ್ ಆ ಮೆಂಟಲ್ ಎಲಿಮೆಂಟ್ ನಾವು ಕನ್ಸಿಡರ್ ಮಾಡೋಲ್ಲ. ಬಟ್ ಇನ್ ಕ್ರಿಮಿನಲ್ ಲಾ ಇಟ್ ಈಸ್ ದ ಜನರಲ್ ರೂಲ್. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಆಲ್ಸೋ ಅಂಡರ್ಲೈನಿಂಗ್ ಪಾಯಿಂಟ್. ಇಟ್ ಈಸ್ ಓನ್ಲಿ ಎ ಜನರಲ್ ರೂಲ್. ಅಂದರೆ ಇದಕ್ಕೂ ಅಪವಾದ ಇದೆ ಅಂತ. ದೇರ್ ಆರ್ ಎಕ್ಸ್ಕ್ಲೂಷನ್ಸ್ ಫಾರ್ ದಿಸ್. ಇದನ್ನು ಕನ್ನಡದಲ್ಲಿ ಬರ್ತಿದ್ದೀನಿ ಇಲ್ಲಿ. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇನ್ ಕನ್ನಡ ಹಿಯರ್. ನೋಡಿ, ವ್ಯಕ್ತಿಗಳು ಸರಿ ಮತ್ತು ತಪ್ಪು ನಡುವಿನ ಆಯ್ಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದಿಸ್ ಇಸ್ ದ ಕೆಪಾಸಿಟಿ, ಫ್ಯಾಕಲ್ಟಿ ಅಂತೀವಿ ನಾವು ಇದಕ್ಕೆ. ಒಬ್ಬ ಮನುಷ್ಯನಿಗಿರತಕ್ಕಂಥ ಬುದ್ಧಿಮತ್ತೆ. ಆದ್ದರಿಂದ ಅವನು ತಪ್ಪನ್ನು ಮಾಡಬಾರ್ದು ಅಂತ. ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡಿದರೆ, ಪ್ರಜ್ಞಾಪೂರ್ವಕವಾಗಿ ಮಾಡಿದರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬೇಕು ಅಂತ ಮಾಡಿದರೆ ಆವಾಗ ಕ್ರೈಮ್ ಆಗುತ್ತೆ. ಅಥವಾ ಅಚಾತುರ್ಯದಿಂದ ಅವನ ಕಡೆಯಿಂದ ಆಗುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ನಾವು ಅದನ್ನು ಕ್ರೈಮ್ ಅಂತ ಹೇಳೋಕ್ಕಾಗಲ್ಲ, ಅಪರಾಧ ಅಂತ ಹೇಳೋಕ್ಕಾಗಲ್ಲ. ಇದು ಅನ್ಯಾಯದ ಶಿಕ್ಷೆಗಳನ್ನು ತಡೆಯುತ್ತದೆ, ದೋಷಾರೋಪಣೆಯ ಮೇಲೆ ಗಮನ ಹರಿಸುತ್ತದೆ. ಮತ್ತು ಸಿವಿಲ್ ಕಾನೂನಿನಲ್ಲಿ ನಾವೇನು ಮಾಡ್ಬೋದು? ಮೆಂಟಲ್ ಎಲಿಮೆಂಟ್ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು. ಕೇವಲ ಕ್ರಿಮಿನಲ್ ಅಪರಾಧಿಕ ಕೃತ್ಯಗಳಲ್ಲಿ ಮಾತ್ರ ನಾವು ಮೆನ್ಸ್ರಿಯ ತಗೊಳ್ತೀವಿ, ಉಳಿದ ವಿಷಯದಲ್ಲಿ ತಗೊಳ್ಳೋದಿಲ್ಲ. ಕಾಮನ್ ಲಾ ಡೆವಲಪ್ಮೆಂಟ್ ಹೆಂಗಾಯಿತು ಅಂತ ನಾವು ನೋಡೋದಾದರೆ, ಅಂಡರ್ ಇಂಗ್ಲೀಷ್ ಕಾಮನ್ ಲಾ ಕ್ರಿಮಿನಲ್ ಆ್ಯಕ್ಟ್ಸ್ ವೇರ್ ಇವ್ಯಾಲ್ಯೂಯೇಟೆಡ್ ನಾಟ್ ಜಸ್ಟ್ ಬೈ ಔಟ್ವರ್ಡ್ ಆ್ಯಕ್ಟ್ ಬಟ್ ಆಲ್ಸೋ ಬೈ ಇನ್ನರ್ ಇಂಟೆನ್ಷನ್. ಕೇವಲ ಹೊರಗಿಂದ ನೋಡಿ, ಕಣ್ಣಿಗೆ ಕಂಡದ್ದನ್ನು ನೋಡಿ ಕ್ರೈಮ್ ಮಾಡೋದಿಲ್ಲ. ಒಳಗಡೆ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ಹುಡುಕಿ ನೋಡಿ ಎರಡೂ ವಾದ ವಿವಾದವನ್ನು ಮಾಡಿ ಅದನ್ನು ವಿವೇಚನೆಗೆ ತಗೊಂಡು ಅಥವಾ ಗಮನಕ್ಕೆ ತೆಗೆದುಕೊಂಡು ಅವನದು ಗಿಲ್ಟಿ ಮನಸ್ಸು ಇತ್ತು ಅಂದರೆ ನಾವು ಶಿಕ್ಷೆ ಕೊಡ್ತೀವಿ ಅನ್ನೋದನ್ನು ಇಂಗ್ಲೀಷ್ ಕಾಮನ್ ಲಾ ಹೇಳುತ್ತೆ. ಅದನ್ನು ನೀವು ನೋಡಬೇಕು ಅಂತಂದರೆ ಈ ಎರಡು ಪ್ರಕರಣಗಳನ್ನು ನೀವು ವಿಶ್ಲೇಷಣೆ ಮಾಡಬೇಕು. ಒಂದು ಆರ್ ವರ್ಸಸ್ ಪ್ರಿನ್ಸ್ ಮತ್ತು ಇನ್ನೊಂದು ಆರ್ ವರ್ಸಸ್ ಟಾಲ್ಸನ್ ಅಂತಕ್ಕಂಥ ಪ್ರಕರಣಗಳು. ನಾ ಎರಡೂ ಪ್ರಕರಣಗಳನ್ನ ಡೀಟೇಲ್ ಆಗಿ ಇಲ್ಲಿ ಚರ್ಚೆ ಮಾಡ್ತೀನಿ. ಮತ್ತೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದೆಮ್. ದೆನ್ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ದಿಸ್ ಮ್ಯಾಕ್ಸಿಮ್? ದಿಸ್ ಮ್ಯಾಕ್ಸಿಮ್ ಆಕ್ಟಸ್ ನಾನ್ ಫೆಸಿಟ್ ರೇಯಮ್ ನಿಸಿ ಮೆನ್ಸಿಟ್ ರಿಯಾ ಅಂತಕ್ಕಂತಹ ಒಂದು ಏನು ಸಿದ್ಧಾಂತ ಇದೆಯಲ್ಲ, ತತ್ವ ಇದೆಯಲ್ಲ,
ಈ ತತ್ವದ ಪ್ರಮುಖ ಭಾಗಗಳು ಆಕ್ಟಸ್ ರೇಯಸ್, ಎಕ್ಸ್ಟರ್ನಲ್ ಕಾಂಪೋನೆಂಟ್ ಆಫ್ ಕ್ರೈಮ್. ಯಾವ ಎಕ್ಸ್ಟರ್ನಲ್ ಕಾಂಪೋನೆಂಟ್ ಆಫ್ ಕ್ರೈಮ್? ಫಿಸಿಕಲ್ ಆ್ಯಕ್ಟ್, ಒಮಿಷನ್, ಕಂಡಕ್ಟ್. ನೋಡಿ ಇವು ಮೂರು. ಇವನ್ನ ನಾವು ಆ್ಯಕ್ಚುಲಿ BNS ನೋಡುವಾಗ ಸರಿಯಾಗಿ ಕಾಣ್ತೀವಿ, ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಮೆನ್ಸ್ ರಿಯಾ ಇಂಟರ್ನಲ್ ಕಾಂಪೋನೆಂಟ್. ಇಂಟರ್ನಲ್ ಕಾಂಪೋನೆಂಟ್ ಏನು? ಗಿಲ್ಟಿ ಮೈಂಡ್, ಗಿಲ್ಟಿ ಇಂಟೆನ್ಷನ್, ಮೋಟಿವ್, ನಾಲೆಜ್, ರೆಕ್ಲೆಸ್ನೆಸ್. ಈ ಎಲ್ಲ ಶಬ್ದಗಳು ನಮ್ಮ ಕ್ರಿಮಿನಲ್ ಲಾನಲ್ಲಿ ಬರ್ತವೆ, BNSನಲ್ಲಿ ಬರ್ತವೆ. ಎಸ್ಪೆಷಲಿ ವಿಲ್ ಗೆಟ್ ದೀಸ್ ಥಿಂಗ್ಸ್. ನಾಲೆಜು, ರೆಕ್ಲೆಸ್ನೆಸ್ಸು, ಈವನ್ ನೆಗ್ಲಿಜೆನ್ಸು ಬರುತ್ತೆ. ನೆಗ್ಲಿಜೆನ್ಸು, ಈ ಎಲ್ಲ ಶಬ್ದಗಳು ಬರ್ತವೆ. ಈ ಶಬ್ದಗಳನ್ನ ಸ್ಪೆಸಿಫಿಕ್ ಆಗಿ ನಾವು ಹೇಳಿದ್ದೀವಿ ನಮ್ಮ BNSನಲ್ಲಿ. ಓಕೆ, ಓನ್ಲಿ ವೆನ್ ದೀಸ್ ಟೂ ಎಲಿಮೆಂಟ್ಸ್ ಆರ್ ಯುನೈಟ್ ಕ್ರಿಮಿನಲ್ ಲಯಬಿಲಿಟಿ ಅರೈಸಿಸ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಬಟ್ ದಿಸ್ ಇಸ್ ನಾಟ್ ಫೈನಲ್, ದಿಸ್ ಇಸ್ ನಾಟ್ ಫೈನಲ್. ಬಟ್ ಅದಕ್ಕೆ ಕೆಲವು ಅಪವಾದಗಳು ಇವೆ. ಅವು ಅಪವಾದಗಳು ನಮ್ಮ ಕ್ರಿಮಿನಲ್ ಜುರಿಸ್ಪ್ರುಡೆನ್ಸು ಬೆಳೆದಂಗೆ ನಾವೇನು ಮಾಡಿದ್ದೀವಿ, ಕೆಲವು ವಿಷಯದಲ್ಲಿ ಮೆನ್ಸ್ ರಿಯಾನ ಕನ್ಸಿಡರ್ ಮಾಡೋದಿಲ್ಲ. ಮೆನ್ಸ್ ರಿಯಾ ಏನಿದೆಯಲ್ಲ ಇದನ್ನ ನಾವು ಕೆಲವೊಂದು ವಿಷಯದಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ರೈಟ್, ಹಿಯರ್ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಮೆನ್ಸ್ ರಿಯಾ, ಆಕ್ಟಸ್ ರೇಯಸ್ ಆ್ಯಂಡ್ ಮೆನ್ಸ್ ರಿಯಾ. ಈ ಒಂದು ನಾನು ಇಲ್ಲಿವರೆಗೆ ಇಷ್ಟೊತ್ತಿನವರೆಗೆ ನಿಮಗೆ ಹೇಳ್ತಾ ಇದ್ದದ್ದು ಏನು ಅಂತಂದರೆ, ಇಟ್ ಈಸ್ ಫೌಂಡೆಡ್ ಆನ್ ದ ಕಾನ್ಸೆಪ್ಟ್ ಆಫ್ ಮೆನ್ಸ್ ರಿಯಾ ಆಲ್ಸೋ ಅಂತ ಹೇಳ್ತಾ ಇದ್ನಲ್ಲ, ಅದು ಕೆಲವೊಂದು ಅಪವಾದಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂಥ 3 ಸಂದರ್ಭಗಳನ್ನು ನಾನಿಲ್ಲಿ ಹೇಳ್ತೀನಿ. ಅದಕ್ಕೆ ನೋಡಿ, ವೈಲ್ ದ ಪ್ರಿನ್ಸಿಪಲ್ ರಿಮೇನ್ಸ್ ಸೆಂಟ್ರಲ್. ಯಾವುದು? ಆಕ್ಟಸ್ ನಾನ್ ಫೆಸಿಟ್ ರೇಯಸ್ ನಿಶಿ ಮೆನ್ಸಿಟ್ ರಿಯಾ ಅಂತಕ್ಕಂಥ ಮ್ಯಾಕ್ಸಿಮ್ ಇದೆಯಲ್ಲ, ಅದು ಜನರಲ್ ಆಗಿ ಓಕೆ, ಇಟ್ ಈಸ್ ಸೆಂಟ್ರಲ್. ಮಾಡರ್ನ್ ಲೀಗಲ್ ಸಿಸ್ಟಮ್ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಸಮ್ ಎಕ್ಸೆಪ್ಷನ್ಸ್ ಆ್ಯಂಡ್ ವೇರಿಯೇಷನ್ಸ್ primarily due to public welfare, consideration and the complexity of the modern life. ಇವತ್ತಿನ ನಮ್ಮ ಮಾಡರ್ನ್ ಲೈಫು ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂಥೇಳಿ, ಬರೀ ಮೆನ್ಸ್ ರಿಯಾ ಆದಮೇಲೆ ನಾವೇನಾದ್ರು ಕ್ರಿಮಿನಲ್ ಲಾ ಇಟ್ಕೊಂಡಿದ್ರೆ ಬಹಳಷ್ಟು ಪುಡಾರಿಗಳು ಹೊರಗೆ ಇರ್ತಿದ್ರು. ಅದಾಗಬಾರ್ದು ಅಂಥೇಳಿ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ, ಈ 3 ಸಿಚುವೇಷನ್ನಲ್ಲಿ ನಾವು ಮೆನ್ಸ್ ರಿಯಾ ಉಪಯೋಗ ಮಾಡೋದಿಲ್ಲ. 3 ಸಿಚುವೇಷನ್ನಲ್ಲಿ. ಒಂದು ಸ್ಟ್ರಿಕ್ಟ್ ಲಯಬಿಲಿಟಿ, ಸ್ಟ್ಯಾಚ್ಯೂಟರಿ ಇಂಟರ್ಪ್ರಿಟೇಷನ್, ದೆನ್ ಮಾಡೆಲ್ ಪೀನಲ್ ಕೋಡ್ ಅಪ್ರೋಚ್. ಇದು ಫಸ್ಟು USA ಬಂತು, ಇಂಡಿಯಾದಲ್ಲಿ ನಾವು ಫಾಲೋ ಮಾಡಿದ್ದೀವಿ. ವಿ ಹ್ಯಾವ್ ಆಲ್ಸೋ ಹ್ಯಾವ್ ಅವರ್ ಓನ್ ಕೋಡ್, IPC, ನೌ ಕನ್ವರ್ಟೆಡ್ ಇಂಟು BNS. ಈ ತತ್ವವು ಕೇಂದ್ರ ಸ್ಥಾನದಲ್ಲಿದ್ದರೂ ಆಧುನಿಕ ಕಾನೂನು ವ್ಯವಸ್ಥೆ ಮುಖ್ಯವಾಗಿ ಸಾರ್ವಜನಿಕ ಕಲ್ಯಾಣ ಮತ್ತು ಆಧುನಿಕ ಜೀವನದ ಸಂಕೀರ್ಣತೆಗಳಿಂದಾಗಿ ವಿನಾಯಿತಿಗಳು ಮತ್ತು ಮಾರ್ಪಾಡುಗಳನ್ನು ಪರಿಚಯಿಸಿದೆ. ದೇರ್ ಆರ್ ಸರ್ಟನ್ ಮಾಡಿಫಿಕೇಶನ್ಸ್ ಮತ್ತು ಎಕ್ಸಂಪ್ಷನ್ಸ್. ಕೆಲವೊಂದು ವಿನಾಯಿತಿಗಳನ್ನು ಕೊಟ್ಟಿದ್ದೀವಿ ಮತ್ತು ಕೆಲವೊಂದು ಮಾಡಿಫಿಕೇಶನ್ನು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್. ಸೊ ದಟ್ ಈಸ್ ಅ ಸ್ಟ್ರಿಕ್ಟ್ ಲಯಬಿಲಿಟಿ ಕಾನ್ಸೆಪ್ಟ್. ಆ ರೀತಿ ಸ್ಟ್ಯಾಚ್ಯೂಟ್ಸ್, ಕೆಲವೊಂದು ಸ್ಟ್ಯಾಚ್ಯೂಟ್ಸಲ್ಲಿ ಅವು ಯಾವ್ಯಾವ ನೋಡೋಣ. ಸ್ಟ್ರಿಕ್ಟ್ ಲಯಬಿಲಿಟಿ ಅಫೆನ್ಸಸ್, ದ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಪಾರ್ಚರ್. ನೋಡಿ, ನಾವು ಇದರಿಂದ ದೂರ ಸರಿದಿದ್ದೀವಿ, ಮೆನ್ಸ್ ರಿಯಾದಿಂದ ದೂರ ಸರಿದಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದರೆ ಸ್ಟ್ರಿಕ್ಟ್ ಲಯಬಿಲಿಟಿ. ಇನ್ ದೀಸ್ ಕೇಸಸ್ ಅಫೆನ್ಸಸ್ ಎ ಪರ್ಸನ್ ಕ್ಯಾನ್ ಬಿ ಹೆಲ್ಡ್ ಗಿಲ್ಟಿ ಈವನ್ ಇಫ್ ದೇ ಲ್ಯಾಕ್ ಮೆನ್ಸ್ ರಿಯಾ. ಅಂದರೆ ಗಿಲ್ಟಿ ಮನಸ್ಸು, ದುಷ್ಟ ಮನಸ್ಸು, ಕೆಟ್ಟ ಮನಸ್ಸು ಇಲ್ಲದ ಸಂದರ್ಭದಲ್ಲಿಯೂ ನಾವೇನು ಮಾಡ್ತೀವಿ, ಇಂಥ ವಿಷಯದಲ್ಲಿ ನಾವು ಅವರಿಗೆ ಶಿಕ್ಷೆಯನ್ನು ಕೊಡ್ತೀವಿ. ದಿಸ್ ಈಸ್ ಕಾಲ್ಡ್ ಕಾನ್ಸೆಪ್ಟ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ, ಕಟ್ಟುನಿಟ್ಟಾದ ಹೊಣೆಗಾರಿಕೆ. ಈ ಕಟ್ಟುನಿಟ್ಟಾದ ಹೊಣೆಗಾರಿಕೆಯಲ್ಲಿ ನೋಡಿ ನಾವೇನು ಮಾಡ್ತೀವಿ, ಟ್ರಾಫಿಕ್ ವಯಲೇಷನ್, ಫುಡ್ ಸೇಫ್ಟಿ ಲಾಸ್, certain regulatory offenses often impose strict liability to prioritize public safety and ease of enforcement. Rationale, the law prioritizes public welfare. ಅಂದರೆ ಸಾರ್ವಜನಿಕ ದೃಷ್ಟಿಯಿಂದ ನೋಡಿ, ಫಾರ್ ಎಕ್ಸಾಂಪಲ್ ಅರ್ಜೆಂಟ್ ಹೋಗ್ಬೇಕಾದ್ರೆ ನಾನು ಯಾರನ್ನಾರ ಸಾಯಿಸ್ಬೇಕಂತ ಹೋಗಲ್ಲ, ನಾನು ಸಿಗ್ನಲ್ ಜಂಪ್ ಮಾಡ್ತೀನಿ. ಸಿಗ್ನಲ್ ಜಂಪ್ ಮಾಡಬೇಕಾದ್ರೆ ನನಗೆ ಅರ್ಜೆಂಟ್ ಹೋಗ್ಬೇಕಾಗಿರುತ್ತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರುತ್ತೆ, ಅದಕ್ಕೆ ಜಂಪ್ ಮಾಡ್ತೀನಿ. ಆದರೂ ಸಿಗ್ನಲ್ ಜಂಪ್ ಮಾಡಿದರೆ ನಾವು ದಂಡ ಕಟ್ಟಲೇಬೇಕು. ಇಟ್ಸ್ ಎ ಬೆಸ್ಟ್ ಎಕ್ಸಾಂಪಲ್, ರೈಟ್? ಸೊ ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆ್ಯಂಡ್ ರೀಡ್ ಇಟ್. ಏನು ಇದರಲ್ಲಿ ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ, ರೈಟ್? ದೆನ್ ವಾಟ್ ಈಸ್ ದ ಸೆಕೆಂಡ್ ಆಸ್ಪೆಕ್ಟ್? Second aspect is statutory interpretation. If law itself is telling don't use mens rea,
ಆವಾಗ ನಾವು ಮೆನ್ಸ್ರಿಯಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಮೆನ್ಸ್ರಿಯಾ ಬದಲು ಈ ಶಬ್ದಗಳನ್ನು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡಿದ್ದೀವಿ. ಇವೆಲ್ಲ ಶಬ್ದಗಳನ್ನು ಇಲ್ಲೇನು 4 ಶಬ್ದಗಳನ್ನು ಬರೆದಿದ್ದೀನಿ, ನಮ್ಮ BSNSನಲ್ಲಿ ಈ ಶಬ್ದಗಳು ಕಾಣಿಸ್ತವೆ. ಇಟ್ ಈಸ್ ಅಮೇರಿಕನ್ ಪಾಲಿಸಿ ಆಲ್ಸೋ. ದ ಕೋರ್ಟ್ಸ್ ಜನರಲಿ ಅಸ್ಯೂಮ್ ದ್ಯಾಟ್ ಎ ಸ್ಟ್ಯಾಚ್ಯೂಟ್ ರಿಕ್ವೈರ್ಸ್ ಮೆನ್ಸ್ರಿಯಾ. ನೋಡಿ, ಸಾಮಾನ್ಯವಾಗಿ ಕೋರ್ಟ್ ಮೆನ್ಸ್ರಿಯಾ ಬೇಕು ಅನ್ನುತ್ತೆ, ಅನ್ಲೆಸ್ ಲೆಜಿಸ್ಲೇಚರ್ ಕ್ಲಿಯರ್ಲಿ ಇಂಡಿಕೇಟ್ಸ್ ಅದರ್ವೈಸ್. ಆದರೆ ಶಾಸನದಲ್ಲಿ ಅದು ಬೇಡ ಅಂತಿದ್ರೆ, ಶಾಸನವೇ ಹೇಳುತ್ತೆ ಮೆನ್ಸ್ರಿಯಾ ನೋಡಬೇಡಿ ನೀವು ಅಂತ ಹೇಳುತ್ತೆ, ಆವಾಗ ಜುಡಿಷರಿ ಮೆನ್ಸ್ರಿಯಾ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಜುಡಿಷರಿ ಮೆನ್ಸ್ರಿಯಾನ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮಾಡರ್ನ್ ಲಾಸ್ ಏನು ಮಾಡಿದಾವೆ, ಮೆನ್ಸ್ರಿಯಾ ಯೂಸ್ ಮಾಡೋದ್ರ ಬದಲು ಹವೆವರ್ ಮಾಡರ್ನ್ ಸ್ಟ್ಯಾಚ್ಯೂಟ್ಸ್ ಸಮ್ಟೈಮ್ಸ್ ಯೂಸ್ ದ ಟರ್ಮ್ಸ್ ಲೈಕ್, ಇವ್ರು ಎಂಥ ಟರ್ಮ್ ಯೂಸ್ ಮಾಡ್ತಾರೆ, knowingly, he has done knowingly, he has done willfully, he has done recklessly, he has driven the car negligently. ಈ ರೀತಿಯಾದಂತಹ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಟು ಡಿಫೈನ್ ಸ್ಪೆಸಿಫಿಕ್ ಮೆನ್ಸ್ರಿಯಾ. ಮೆನ್ಸ್ರಿಯಾ ಕಾಮನ್ ಟರ್ಮ್ ಯೂಸ್ ಮಾಡಿಲ್ಲ ಇಲ್ಲಿ, ಅದರಲ್ಲಿ ಯಾವುದೋ ಒಂದು ಘಟಕವನ್ನು ಮಾತ್ರ ಯೂಸ್ ಮಾಡಿದ್ದಾರೆ ಫಾರ್ ಎನ್ ಅಫೆನ್ಸ್, ಮೂವಿಂಗ್ ಅವೇ ಫ್ರಮ್ ದ ಸಿಂಗಲ್ ಆ್ಯಂಡ್ ಯೂನಿವರ್ಸಲ್ ವರ್ಡ್ ಆಫ್ ಗಿಲ್ಟಿ ಮೈಂಡ್. ಸುಮ್ಮನೆ ಓವರ್ ಆಲ್ ಗಿಲ್ಟಿ ಮೈಂಡ್ ಅಂತ ಹೇಳೋದ್ರ ಬದಲು ಸ್ಪೆಸಿಫಿಕ್ ಆಗಿ ಇದೇ ಇರಬೇಕು ಅಂತ. ಈ ಗಿಲ್ಟಿ ಮೈಂಡಿನ ಎಲ್ಲ ಕಂಟೆಂಟ್ಗಳಿವು, ಆಲ್ ದೀಸ್ ಆರ್ ಒನ್ ಪಾರ್ಟ್ ಆಫ್ ದ ಹೋಲ್ ಗಿಲ್ಟಿ ಮೈಂಡ್, ಒನ್ ಪಾರ್ಟ್ ಆಫ್ ದ ಹೋಲ್ ಗಿಲ್ಟಿ ಮೈಂಡ್. ಆದ್ದರಿಂದ ಅದನ್ನು ಅಷ್ಟನ್ನು ಯೂಸ್ ಮಾಡಿರುವಂತಹ ಸಂದರ್ಭವನ್ನು ನಾವು ನಮ್ಮ ಶಾಸನಗಳಲ್ಲಿ ಕಾಣ್ತೀವಿ. ಸ್ಟ್ಯಾಚ್ಯೂಟರಿ ಇಂಟರ್ಪ್ರಿಟೇಷನ್ ಈಸ್ ಲೈಕ್ ದ್ಯಾಟ್. ಶಾಸಕಾಂಕವು ಸ್ಪಷ್ಟವಾಗಿ ಸೂಚಿಸದೇ ಇರುವ ಹೊರತು ಕರೆಕ್ಟಾಗಿ ಅದು ಹೇಳಿಲ್ಲ ಅಂತಂದರೆ ಏನು, ಕಾನೂನುಗಳಿಗೆ ಮೆನ್ಸ್ರಿಯಾ ಅಗತ್ಯವಿರುತ್ತದೆ. ಹೇಳಿದರೆ ಅದನ್ನೇ ತಗೋಬೇಕು. ಏನು ಹೇಳಿಲ್ಲ ಅಂದರೆ ಮೆನ್ಸ್ರಿಯಾ ಇಸ್ ಓಕೆ. ಏನು ಹೇಳಿಲ್ಲ, ಲಾನಲ್ಲಿ ನಥಿಂಗ್ ಈಸ್ ಎಕ್ಸ್ಪ್ರೆಸ್ಲಿ ಮೆನ್ಷನ್ಡ್ ಅಂದರೆ ಮೆನ್ಸ್ರಿಯಾ ಫುಲ್ ತಗೋಬೇಕು. ಆದರೆ ಈ ಶಬ್ದಗಳನ್ನು ಹಾಕಿದರೆ ಅದಷ್ಟನ್ನು ಕನ್ಸಿಡರ್ ಮಾಡಬೇಕು ನ್ಯಾಯಾಲಯ. ದಟ್ ಈಸ್ ವಾಟ್ ಈಸ್ ಇಂಟರ್ಪ್ರಿಟೇಷನ್, ಸ್ಟ್ಯಾಚ್ಯೂಟರಿ ಇಂಟರ್ಪ್ರಿಟೇಷನ್. ಅದನ್ನು ಇಲ್ಲಿ ಬರೆದಿದ್ದೀನಿ. ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್. Then modern penal code approach, same thing. Penal code allu kuda first it is being started used by Americans. Now everybody is using. Some jurisdictions have moved towards codified approach. India is one of them. Such a model penal code in the US which clearly defines 4 specific mental states. Nodi, ಅವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಮೆಂಟಲ್ ಸ್ಟೇಟ್ ಅಂದರೆ ಏನು ಅಂತ. ಪರ್ಪಸು, ನಾಲೆಜು, ರೆಕ್ಲೆಸ್ನೆಸ್ಸು, ನೆಗ್ಲಿಜೆನ್ಸ್ ಇಂಡಿಯಾದಲ್ಲಿ ಯೂಸ್ ಮಾಡಿದ್ದೀವಿ ನಾವು. ಇನ್ಸ್ಟೆಡ್ ಆಫ್ ಬ್ರಾಡ್ ವರ್ಡ್ ಲೈಕ್ ಮೆನ್ಸ್ರಿಯಾ, ಪ್ರೊವೈಡಿಂಗ್ ಗ್ರೇಟರ್ ಕ್ಲಾರಿಟಿ. ನೋಡಿ, ಇದರಿಂದ ಏನಾಗುತ್ತೆ, ಸ್ಪೆಸಿಫಿಕ್ ಆಗಿ ಸಿಕ್ಬಿಡುತ್ತೆ. ನಾವು ಸುಮ್ಮನೆ ಮೆನ್ಸ್ರಿಯಾ ಅಂತ ಹೇಳೋದ್ರ ಬದಲು ಯಾವ್ಯಾವ ಮೆನ್ಸ್ರಿಯಾ, ಮನಸ್ಸಲ್ಲಿ ಒಂದಲ್ಲ 1000 ವಿಷಯಗಳು ಓಡ್ತಿರ್ತಾವೆ, ಅದರಲ್ಲಿ ಯಾವುದು ಅನ್ನೋದು ಅದನ್ನು ಕೋಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಿಸ್ ಅಪ್ಲೈಸ್ ಟು ಇಂಡಿಯಾ ಆಲ್ಸೋ. ದಿಸ್ ಅಪ್ಲೈಸ್ ಟು ಇಂಡಿಯಾ ಆಲ್ಸೋ. ಅವರ್ BNS ಆಲ್ಸೋ ಫಾಲೋಸ್ ದ ಸೇಮ್ ಪ್ರಿನ್ಸಿಪಲ್. ಅದನ್ನೇ ನಾವಿಲ್ಲಿ ಕನ್ನಡದಲ್ಲಿ ನಿಮ್ಗೆ ಹೇಳಿದ್ದೀನಿ. ಇದನ್ನು ನೀವು ನೋಟ್ ಮಾಡ್ಕೋಬೋದು. ದಿಸ್ ಈಸ್ ಅಬೌಟ್ ದಿ ತ್ರೀ ಕಾನ್ಸೆಪ್ಟ್ಸ್. ನೌ ಐ ವಿಲ್ ಕಮ್ ಟು 2 ವೆರಿ ಮೇಜರ್ ಇಂಪಾರ್ಟೆಂಟ್ ಕೇಸ್ ಲಾಸ್. ಇದು ಎರಡು ಒಂದಕ್ಕೆ ಇನ್ನೊಂದು ವಿರುದ್ಧವಾಗಿರುವಂತಹ ಕೇಸ್ ಲಾಸ್. ದಿಸ್ ಈಸ್ ಸ್ಟ್ಯಾಚ್ಯೂಟರಿ ಇಂಟರ್ಪ್ರಿಟೇಷನ್. R ವರ್ಸಸ್ ಪ್ರಿನ್ಸ್ ರಿಲೇಟ್ಸ್ ಟು ದಿಸ್ ಪಾಯಿಂಟ್. ಇದಕ್ಕೆ ನೀವು R ವರ್ಸಸ್ ಪ್ರಿನ್ಸ್ ತಗೋಬೋದು. ಇದಕ್ಕೆ ತಗೋಬೋದು. ಮೆನ್ಸ್ರಿಯಾಗೆ ದ ಸೆಕೆಂಡ್ ಕೇಸ್ ಈಸ್ R ವರ್ಸಸ್ ಟಾಲ್ಸನ್. ಫಸ್ಟ್ ಲೆಟ್ ಮಿ ಡಿಸ್ಕಸ್ ದಿಸ್ ಕೇಸ್, R ವರ್ಸಸ್ ಪ್ರಿನ್ಸ್. ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ನಾನು ತುಂಬ ಡೀಟೇಲ್ ಆಗಿ ಬರೆದಿದ್ದೀನಿ, ಬಟ್ ಐ ವಿಲ್ ಟೆಲ್ ಯು ದ ಬ್ರೀಫ್. ಇಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ ಅಂದರೆ, ಒಬ್ಬ ಹುಡುಗಿನ ಓಡಿಸ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಒಂದು ಕಾನೂನು ಇರುತ್ತೆ. ಏನು ಕಾನೂನು ಅಂತಂದರೆ ಪರ್ಸನ್ಸ್ ಆ್ಯಕ್ಟ್ 1861. ಏನು ಪರ್ಸನ್ಸ್ ಆ್ಯಕ್ಟ್ 1861 ಏನು ಹೇಳುತ್ತೆ ಅಂತಂದರೆ, ಹೆಣ್ಣುಮಕ್ಕಳು 16 ವರ್ಷ ಆಗುವ ತನಕ ಅವರ ಪಾಲಕರ ತಂದೆ ತಾಯಿಯ ಕಂಟ್ರೋಲ್ನಲ್ಲಿರಬೇಕು ಅಂತ, ಅವ್ರನ್ನ ಬಿಟ್ಟು ಹೋಗಬಾರ್ದು ಅಂತ, ಟಿಲ್ ದೇ ಅಟೇನ್ ದ ಏಜ್ ಆಫ್ 16 years. ಇಲ್ಲಿ ಹುಡುಗ ಏನು ಮಾಡ್ತಾನೆ, ಒಬ್ಬ ಹುಡುಗಿಯನ್ನು 16 ವರ್ಷಕ್ಕಿಂತ ಕಡಿಮೆ ಇರ್ತಾಳೆ, ಅವಳು 14 ವರ್ಷದವಳು ಇರ್ತಾಳೆ, ಅವಳನ್ನು ಅವನು ಓಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅವನ ಮೇಲೆ ಕೇಸ್ ಆಗುತ್ತೆ. ಇದರಿಂದ ಅವ ಕನ್ವಿಕ್ಟ್ ಆಗ್ತಾನೆ. ಈ ಕಾನೂನನ್ನು ಅವನ ಮೇಲೆ ಹೇರ್ತಾರೆ, ಪ್ರಾಸಿಕ್ಯೂಟೆಡ್.
ಆ್ಯಂಡ್ ಹೀ ಈಸ್ ಶಿಕ್ಷೆ ಕೊಡ್ತಾರೆ ಅವನಿಗೆ. ಹುಡುಗಿನ ಆಮೇಲೆ ವಾಪಸ್ ತಂದುಬಿಡ್ತಾನೆ, ಸಿಗ್ತಾನೆ, ಸಿಕ್ಕ ಕೂಡಲೇ ಅವನಿಗೆ ಏನಾಗುತ್ತೆ, ಅರೆಸ್ಟ್ ಆಗುತ್ತೆ, ಶಿಕ್ಷೆ ಆಗುತ್ತೆ. ಆದರೆ ಅವನು ಹೇಳ್ತಾನೆ, ಅದು ಹುಡುಗಿನೂ ಹಾಗೆ ಇರ್ತಾಳೆ. ಹುಡುಗಿ ನೋಡೋಕ್ಕೆ 16 ವರ್ಷ ದಾಟಿದಂಗೆ ಕಾಣ್ತಾಳೆ, ದಷ್ಟು ಮುಷ್ಟಾಗಿರ್ತಾಳೆ. ಆಮೇಲೆ ಹುಡುಗನಿಗೂ ಅನಿಸುತ್ತೆ ಹುಡುಗಿಗೆ 16 ವರ್ಷ ಆಗಿದೆ, ನಾ ಬೇಕಂದ್ರೆ ಕರ್ಕೊಂಡು ಹೋಗ್ಬೋದು ಅಂತ. ಅಂದರೆ ಯುರೋಪಿಯನ್ ಕಲ್ಚರಲ್ಲಿ 16 ವರ್ಷ ಆದಮೇಲೆ ಹುಡುಗಿಯರು ಇಂಡಿಪೆಂಡೆಂಟ್ ಆಗಿರ್ಬೋದು, ಹುಡುಗರು ಇಂಡಿಪೆಂಡೆಂಟ್ ಆಗಿರ್ಬೋದು, ನೋ ಪ್ರಾಬ್ಲಮ್. 16 ವರ್ಷ ಮಾತ್ರ ಅವ್ರು ಮೇಂಟೈನ್ ಮಾಡಬೇಕು, ತಂದೆ ತಾಯಿ ಕಂಟ್ರೋಲಲ್ಲಿ ಇರಬೇಕು, ಅದು ಕಾನೂನು. ಆ ಒಂದು ಇಮ್ಯಾಜಿನೇಷನ್ ನಾವು ಮಾಡಿಕೊಂಡ್ರೆ ಇದು ಅರ್ಥ ಆಗುತ್ತೆ. 16 ವರ್ಷ ಆಗಿದೆ ಅಂತ ತಿಳ್ಕೊಂಡು ಇವನು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಹುಡುಗಿನೂ ಹೇಳ್ತಾನೆ ನಂಗೆ 16 ವರ್ಷ ಆಗಿದೆ ಅಂತ ಸುಳ್ಳು ಹೇಳ್ತಾಳೆ. ಬಟ್ ಸುಳ್ಳು ಹೇಳಿದಾಳೆ ಅಂದ್ಕೊಂಡು ಈ ಕಾನೂನಿನಿಂದ ನಿಮಗೆ ಮುಕ್ತಿ ಸಿಗೋದಿಲ್ಲ. ಇಫ್ ದೇರ್ ಇಸ್ ಎ ಲಾ ಈಸ್ ಟು ಬಿ ಫಾಲೋಡ್, ಲಾ ಈಸ್ ಟು ಬಿ ಫಾಲೋಡ್. ಇವನೇನು ಮಾಡ್ತಾನೆ, ತನ್ನ ಇಗ್ನೋರೆನ್ಸ್ನ ಫೀಡ್ ಮಾಡ್ತಾನೆ ಕೋರ್ಟಿನ ಮುಂದೆ. ಏನು, ನಿಜವಾಗಿಯೂ ಅವಳಿಗೆ 16 ವರ್ಷ ಆಗಿತ್ತು ಅಂತ ತಿಳ್ಕೊಂಡು ನಾನು ಏನು ಮಾಡಿದ್ದೀನಿ, ಅವಳನ್ನು ಕರ್ಕೊಂಡು ಹೋಗಿದ್ದೆ. ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಕೋರ್ಟ್ ವಿಲ್ ನಾಟ್ ಎಗ್ರಿ ದಿಸ್. ಓಕೆ, ದಿಸ್ ವಾಸ್ ದ ಕ್ವಶನ್. ಇವನು ಕೇಳಿದಂತಹ ಇಗ್ನೋರೆನ್ಸ್ನ ಕನ್ಸಿಡರ್ ಮಾಡಬೇಕಂತಕ್ಕಂಥದ್ದು ದಟ್ ವಾಸ್ ದ ಕ್ವಶನ್ ಆರ್ ಇಶ್ಯೂ ಬಿಫೋರ್ ದ ಕೋರ್ಟ್. ಆದರೆ ಕೋರ್ಟ್ ಏನು ಹೇಳುತ್ತೆ, ಕೋರ್ಟ್ said this, the majority of the court for crown cases reserved upheld prince's conviction. ನೋಡಿ, ಅವನಿಗೆ ಕೊಟ್ಟಂತಹ ಪ್ರಿನ್ಸ್ ಅಂದರೆ ಇಲ್ಲಿ ರಾಜ್ಕುಮಾರ್ ಅಲ್ಲ, ಒಬ್ಬ ವ್ಯಕ್ತಿ ಹೆಸರು, ಅವನ ಶಿಕ್ಷೆಯನ್ನು ಅದು ಕನ್ಫರ್ಮ್ ಮಾಡುತ್ತೆ. They held that his reasonable mistake as to the girl's age was not a defense. ಒಮ್ಮೆ ಕಾನೂನು ಇದ್ದಾಗ ನೀವು ಈ ರೀತಿಯ ಡಿಫೆನ್ಸ್ ತಗೊಳಕ್ಕಾಗಲ್ಲ. Therefore, here mens rea was rejected. Mens rea is not accepted. Is not accepted in R versus Prince ಅನ್ನೋದನ್ನು ನೀವು ಗಮನಿಸಬೇಕು. ಬಿಕಾಸ್ ಹಿಯರ್ ಲಾ ಹ್ಯಾಸ್ ಬೀನ್ ಸ್ಪೆಸಿಫಿಕಲಿ ಮೇಡ್. ನಾ ಹೇಳಿದ್ನಲ್ಲ, ಸರ್ಟನ್ ಕೇಸಸ್ ಆರ್ ಗೋಯಿಂಗ್ ಔಟ್ಸೈಡ್ ದಿ ಕಾನ್ಸೆಪ್ಟ್ ಆಫ್ ಮೆನ್ಸ್ ರಿಯಾ. ಅದಕ್ಕೆ ಇದು ಎಕ್ಸಾಂಪಲ್. Now I will come back to this heading. You will realize this. I will come back to this heading. Deviation, deviance, okay, ವಿಚಲನ. ಯಾವುದರಿಂದ ಇಲ್ಲಿ ಬರ್ದಿದ್ದೀನಿ ನೋಡಿ, ಪ್ರಿನ್ಸಿಪಲ್ ಈಸ್ ಸೆಂಟ್ರಲ್, ಓಕೆ, ಬಟ್ ಹ್ಯಾವ್ ಇಂಟ್ರೊಡ್ಯೂಸ್ ಎಕ್ಸೆಪ್ಷನ್ಸ್, ಕೆಲವೊಂದು ಅಪವಾದಗಳು. ಒಮ್ಮೆ ಕಾನೂನು ಮಾಡಿದರೆ, ಕಾನೂನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅಂಥ ವಿಷಯಕ್ಕೆ ಮೆನ್ಸ್ ರಿಯಾ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ದಟ್ ಈಸ್ ದಿ ಕಾನ್ಸೆಪ್ಟ್. ಎಸ್, ಅದರ ಕನ್ನಡ ತರ್ಜುಮೆ ಏನು ಮಾಡಿದ್ದೀನಿ ಇಲ್ಲಿ. ಸೇಮ್ ಥಿಂಗ್ ಈಸ್ ರಿಟನ್ ಇನ್ ಕನ್ನಡ. ಐ ವಿಲ್ ಜಸ್ಟ್ ಲೀವ್ ಇಟ್ ಫಾರ್ ಯುವರ್ ಸ್ಕ್ರೀನ್ಶಾಟ್. ಅದೇ ಪೂರ್ತಿ ಕನ್ನಡದಲ್ಲಿ ಇಲ್ಲಿದೆ, ಜಜ್ಮೆಂಟು ಇಲ್ಲಿದೆ. ದಿಸ್ ಈಸ್ ದ ಡಿಸಿಷನ್. ಸೊ ಯು ಕ್ಯಾನ್ ಜಸ್ಟ್ ಕಾಪಿ ದೀಸ್ ಥಿಂಗ್ಸ್, ರೈಟ್. ದೆನ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್, ಅದನ್ನು ನಾನು ಇಲ್ಲಿ ಡೀಟೇಲ್ ಆಗಿ ಬರೆದಿದ್ದೀನಿ. ಇದಕ್ಕೆ ರೇಷಿಯೋ ಡೆಸಿಡೆಂಡಿ ಅಂತಾರೆ. ನಾರ್ಮಲಿ ಏನು ಹೇಳ್ತಾರೆ, ತತ್ವ ಏನಿಲ್ಲಿ, ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್. ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಹಿಯರ್ ಈಸ್ ದ ಇಂಟೆಂಟ್ ಆಫ್ ದ ಲಾ. ಕಾನೂನಿನ ಉದ್ದೇಶ ಏನು ಅದನ್ನು ನೋಡಿದ್ರಲ್ಲಿ. The intent of the law is any girl under the control of parents, if she is below 16 years, she is a weaker section. She doesn't know what is good, what is bad. ಆದ್ದರಿಂದ anybody taking such girl away from the control of the parent, he is liable for punishment. This is the intention. ಕಾನೂನಿನ ಉದ್ದೇಶ ಇದು. ಇಲ್ಲಿ ಆ ತತ್ವವನ್ನು ಅನುಸರಿಸಲಾಗುತ್ತೆ. ಕಾನೂನಿನ ಉದ್ದೇಶದ ಕಡೆಗೆ ಹೋಗಿ, ಹೌದು ಕಾನೂನಿನ ಉದ್ದೇಶ ಈ ರೀತಿ ಇರುವುದರಿಂದ ಅವನು ಅನಿಸಿರ್ಬೋದು, ಅವನಿಗೆ ಹುಡುಗಿ 16 ಆಗಿರ್ಬೋದು ಅನಿಸಿರ್ಬೋದು, ಹುಡುಗಿ ದಷ್ಟಮುಷ್ಟಾಗಿದ್ಲು ಅಂಥೇಳಿ ಅವನು ನಂಬಿರ್ಬೋದು. ಆದಾಗ್ಯೂ ಕಾನೂನಿನ ಪಾಲನೆಯನ್ನು ಮಾಡೋದು ಅವನ ಕರ್ತವ್ಯ. ಆದ್ದರಿಂದ ಅವನಿಗೆ ಇಲ್ಲಿ ಶಿಕ್ಷೆ ಆಗುತ್ತೆ. ಮೆನ್ಸ್ ರಿಯಾ ಕನ್ಸಿಡರ್ ಆಗೋದಿಲ್ಲ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಡೀಟೇಲ್ ಆಗಿ ಬರೆದಿದ್ದೀನಿ. ಇದನ್ನು ಕೂಡ ನೀವು ನೀಟಾಗಿ ಓದಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಅಂದ್ಕೊಳ್ತೀನಿ. ನೋಡಿ, ದುರ್ಬಲ ಅಪ್ರಾಪ್ತ ವಯಸ್ಕರನ್ನು ಸಂಪೂರ್ಣವಾಗಿ ರಕ್ಷಿಸಲು ಉದ್ದೇಶಿರುವ ಕಾನೂನು ಇದಾಗಿದೆ. ಆದ್ದರಿಂದ ಇಲ್ಲಿ ನಾವು ಮೆಂಟಲ್ ಎಲಿಮೆಂಟ್, ದುಷ್ಟ ಮನಸ್ಸನ್ನು ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ, ಮೆಂಟಲ್ ಎಲಿಮೆಂಟನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಈ ಪ್ರಕರಣದ ಅರ್ಥ. ನೌ ಐ ವಿಲ್ ಕಮ್ ಟು ಟಾಲ್ಸನ್. ದಿಸ್ ಈಸ್ ಅನದರ್ ಕೇಸ್. ಎರಡು 18th ಸೆಂಚುರಿಯ ಕೇಸ್ಗಳೇ. ಅಂದರೆ ಈ ಒಂದು ತತ್ವ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಮನವರಿಕೆ ಮಾಡಲಿಕ್ಕೆ ಈ ಕೇಸ್ಗಳನ್ನು ಮಾಡ್ತೀನಿ. ನೀವು ಅಕಸ್ಮಾತ್ ಈ ಶಾರ್ಟ್ ನೋಟನ್ನು ಇದನ್ನೇ ಕೇಳಿದ್ರು ಅಂತ ಇಟ್ಕೊಳ್ಳಿ, ಏನು, ಆ್ಯಕ್ಟರ್ಸ್ ನಾನ್ ಫೆಸಿಟ್ ರೇಯಮ್ ನಿಸಿ ಮೆನ್ಸಿಟ್ ರಿಯಾ ಕೇಳಿದರೆ
ಈ ಒಂದು ಕೇಸ್ ಬರೆದ್ರೆ ಸಾಕು, ನೀವು ರಿಚ್ ಕೇಸ್ ಬರೆಯೋದು ಅವಶ್ಯಕತೆ ಇಲ್ಲ. 6 ವರ್ಷ ರಿಚ್ ಕೇಸ್ ಬರೀಬೇಕಂತೇನಿಲ್ಲ. ಇಫ್ ವಾಟ್ ಈಸ್ ದ ಡೇವಿಯೇಷನ್ ಫ್ರಮ್ ದಿಸ್ ಮ್ಯಾಕ್ಸಿಮ್ ಅಂತ ಕೇಳಿದರೆ ಆ ಪ್ರಕರಣ ಬರೀಬೇಕು. ಡೇವಿಯೇಷನ್ ಇಸ್ ದಿಸ್ ಅಂತ, ಅಂದರೆ ಆ 3 ABC ಅಂತ ನಾನು 3 ರೀಸನ್ ಕೊಟ್ಟಿದ್ದೀನಿ, ಎಕ್ಸೆಪ್ಷನ್ಸ್, ಡೇವಿಯೇಷನ್ಸ್ ಅಂತ, ಅವನು ಕೊಡಬೇಕಾಗ್ತದೆ. ಮಿಸೆಸ್ ಟಾಲ್ಸನ್ ನೋಡಿ, ಟಾಲ್ಸನ್ನ ಹೆಂಡತಿ ಏನು ಮಾಡಿದ್ಲು ಅಂದರೆ, ಇದು ಇಂಥದೇ ಒಂದು ಪ್ರಕರಣ. ಏನಾಗುತ್ತೆ, ಟಾಲ್ಸನ್ ಅಂತಕ್ಕಂಥವ ಅವನೇನಾಗ್ತಾನೆ, ಮಾಯ ಆಗಿ ಹೋಗ್ಬಿಡ್ತಾನೆ, ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಆ ಹೆಂಡತಿ ಜೊತೆಗೆ ಇರೋದನ್ನೇ ಇಲ್ಲ. ಅವನು 4-5 ವರ್ಷ ಅವನು ಕಾಣೋದೇ ಇಲ್ಲ ಎಲ್ಲೂ. ಆವಾಗ ಟಾಲ್ಸನ್ ಏನು ಮಾಡ್ತಾಳೆ, ಅವನು ಹುಡುಕ್ತಾಳೆ ಮಿಸೆಸ್ ಟಾಲ್ಸನ್ ಅವನು ಹುಡುಕ್ತಾಳೆ, ಸಿಗೋದೇ ಇಲ್ಲ ಅವನು. ಆಮೇಲೆ ರಿಲೇಷನ್ ಹತ್ರ ಕೇಳ್ತಾಳೆ, ಇಲ್ಲ ಅವನೊಂದು ಶಿಪ್ಪಲ್ಲಿ ಹೋಗಿದ್ದ, ಆಮೇಲೆ ವಾಪಸ್ ಬರಲಿಲ್ಲ, ಇಲ್ಲ ಮುಳುಗಿ ಸತ್ತೋಗಿರ್ಬೇಕು ಅಂತಲೂ ಹೇಳ್ತಾರೆ. ಅದನ್ನೆಲ್ಲ ನಂಬಿಡ್ತಾಳೆ ಆಕೆ. ನಂಬಿ ಇನ್ನೊಂದು ಮದುವೆ ಮಾಡ್ಕೊಳ್ತಾಳೆ. ಇನ್ನೊಂದು ಮದುವೆ ಮಾಡಿಕೊಂಡ ಮೇಲೆ 6ನೇ ವರ್ಷಕ್ಕೆ ಅಣ್ಣವರು ಪ್ರತ್ಯಕ್ಷ ಆಗ್ಬಿಡ್ತಾರೆ. ಪ್ರತ್ಯಕ್ಷ ಆದಮೇಲೆ ಇವಳ ಮೇಲೆ ಬೈಗಮಿ ಕೇಸ್ ಆಗುತ್ತೆ. ಇವಳ ಮೇಲೆ ಬಹುಪತ್ನಿತ್ವದ ಅಥವಾ ದ್ವಿಪತ್ನಿತ್ವದ ಪ್ರಕರಣ ಆಗುತ್ತೆ. ಈ ದ್ವಿಪತ್ನಿತ್ವದ ಪ್ರಕರಣ ಇದೆಯಲ್ಲ, ಇದು ಏನಾಗುತ್ತೆ ಅಂತಂದರೆ ಅಫೆನ್ಸ್ ಆಗುತ್ತೆ. ಇದು ಬೈಗಮಿ ಅಫೆನ್ಸ್. ಸೆಕ್ಷನ್ ಎಲ್ಲ ಕೊಡಿ, ನೀವೆಲ್ಲ ಏನು ಬರಿಬೇಕಾಗಿಲ್ಲ, ನಾನು ಹೇಳಿರೋದನ್ನು ಬರೆದ್ರೆ ಸಾಕು. ಒಂದು ಅಫೆನ್ಸ್ ಆಗುತ್ತೆ. ಆವಾಗ ಅದರ ಮೇಲೆ ಇವಳಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಪ್ರಸಂಗ ಬಂದಾಗ, ಆವಾಗ ಕ್ರೌನ್ಸ್ ಕೋರ್ಟ್, ಅಲ್ಟಿಮೇಟ್ಲಿ ಕ್ರೌನ್ ಕೋರ್ಟಿನ ಮುಂದೆ ಬರುತ್ತಿದ್ದು ಕೇಸು ಬಂದಾಗ, ಹಿಯರ್ ಹರ್ ಮೆನ್ಸ್ ರಿಯಾ ವಾಸ್ ಕನ್ಸಿಡರ್. ಏನಂದರೆ, ಶಿ ವಾಸ್ ನಾಟ್ ಹ್ಯಾವಿಂಗ್ ಗಿಲ್ಟಿ ಮೈಂಡ್ ಟು go for second marriage. She really thought that her husband is not there. Therefore, mens rea was considered in this case. Mens rea ಈ ಕೇಸ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಟಾಲ್ಸನ್ ನೋಡಿ, majority of the court for crown cases reserved overturned Mrs. Tolson's conviction. They held that her honest and reasonable mistake of fact was a valid defense. ಅವಳು ನಂಬಿದ್ಲಲ್ಲ, ಹರ್ ಮೈಂಡ್ ಸೆಟ್ ದಟ್ ಹೀಸ್ ಹಸ್ಬೆಂಡ್ ಈಸ್ ನಾಟ್ ದೇರ್ ಅನ್ನುವಂಥದ್ದು, ಇಟ್ ವಾಸ್ ನಾಟ್ ಹ್ಯಾವಿಂಗ್ ಎನಿ ಗಿಲ್ಟಿ ಇಂಟೆನ್ಷನ್. ಅದರಲ್ಲಿ ದುಷ್ಟತೆ ಇರಲಿಲ್ಲ, ಮೋಸ ಇರಲಿಲ್ಲ, ನಿಜವಾಗಿಯೂ ನಂಬಿದ್ಲಕ್ಕಿ ಅವನು ಸತ್ತೋಗಿದ್ದಾನೆ ಅಂತೇಳಿ. ಆದ್ದರಿಂದ ಇನ್ನೊಂದು ಮದುವೆ ಆಗಿದ್ದಾಳೆ, ಶಿಕ್ಷೆ ಕೊಡೋಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಓಕೆ, ಹಿಯರ್ ದಟ್ ಕಾನ್ಸೆಪ್ಟ್ ಈಸ್ ಕನ್ಸಿಡರ್ಡ್. ಸೊ ಅದನ್ನೇ ಕನ್ನಡದಲ್ಲಿ ನಾನಿಲ್ಲಿ ತರ್ಜುಮೆ ಮಾಡಿದ್ದೀನಿ. So the same thing, judgment is here, right? Then it's ratio decidendi. Nodi, the court applied the core principle of actus non facit reum nisi mensit rea. Act does not make a person guilty unless mind is also guilty. This principle was applied in Tolson's case ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. The key principle established was honest and reasonable mistake of fact. Honest and reasonable mistake of fact. ಅಲ್ಲಿ ರಿಚ್ಚಿನ ಕೇಸಲ್ಲಿ ಅವನಿಗೆ ಹುಡುಗಿನ ಓಡಿಸ್ಕೊಂಡು ಹೋಗ್ಬೇಕು ಅನ್ನೋ ದುರುದ್ದೇಶ ಇತ್ತು. He has never honestly verified. He has never honestly verified all these things. ಅವ ಕಾನೂನು ಏನಿದೆ ಅಂತ ನೋಡಲಿಲ್ಲ. ಸುಮ್ಮನೆ ಹುಡುಗಿ ದಷ್ಟು ಮುಷ್ಟು ಕಂಡ್ಲು, ಆಮೇಲೆ ಅಂದ್ಕೊಂಡ ಹೋದ. ನಾವು ನಮ್ಮಷ್ಟಕ್ಕೆ ನಾವೇ ಅಂದ್ಕೊಂಡು ಎಲ್ಲ ಸರಿ ಅಂದ್ಕೊಂಡು ಮಾಡೋಕ್ಕಾಗಲ್ಲ. ಇಫ್ ದೇರ್ ಇಸ್ ಅ ಲಾ, ವಿ ಹ್ಯಾವ್ ಟು ಅಬೈಡ್ ಬೈ ಲಾ. ಬಟ್ ಇಲ್ಲಿ ಹಂಗಲ್ಲ. She has tried every level and then only she went for a marriage. ಆದ್ದರಿಂದ ಈ ಪ್ರಕರಣದಲ್ಲಿ ಮೆನ್ಸ್ ರಿಯಾಗೆ ವೇಟೇಜ್ ಕೊಡ್ತಾರೆ. ಈ ತೀರ್ಮಾನಕ್ಕೆ ಕಾರಣ ಇದನ್ನೆಲ್ಲ ಇಲ್ಲಿ ಬರೆದಿದ್ದೀನಿ. ದಿಸ್ ಇಸ್ ಆಲ್ ಐ ಥಿಂಕ್. ದ ಮ್ಯಾಕ್ಸಿಮಮ್ ಆಕ್ಟಸ್ ನಾನ್ ಫೆಸಿಟ್ ರೇಯಸ್ ನಿಸಿಟ್ ಮೆನ್ಸ್ ರಿಯಾ ದಸ್ ಸ್ಟ್ಯಾಂಡ್ಸ್ ಎಸ್ ಎ ಫಿಲಾಸಫಿಕಲ್ ಸೌಲ್ ಆಫ್ ಕ್ರಿಮಿನಲ್ ಲಾ. ಲಿಂಕಿಂಗ್ ಲಾ ವಿತ್ ಮೊರಾಲಿಟಿ ಆ್ಯಂಡ್ ಎನ್ಶ್ಯೂರಿಂಗ್ ಪನಿಷ್ಮೆಂಟ್ ಈಸ್ reserved only for the truly and blameworthy mind. ಯಾರ ಮನಸ್ಸು ಒಳ್ಳೆ ಮನಸ್ಸಲ್ವೋ ಅಂಥವ್ರ ವಿರುದ್ಧ ನಾವು ಕ್ರಿಮಿನಲ್ ಕಾನೂನನ್ನು ಜರುಗಿಸಬೇಕು ಅಂತಕ್ಕಂಥದ್ದು ಇದರ ಅರ್ಥ ಅನ್ನೋದನ್ನು ನೀವಿಲ್ಲಿ ನೆನಪಿಟ್ಕೊಳ್ಬೇಕು. ಅದಕ್ಕೇ ನಮ್ಮ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಕೊಲೆಗಳಿಗೆ 2 ಭಾಗ ಮಾಡಿದ್ದಾರೆ. ಕೊಲೆ ಆಗುತ್ತಲ್ವಾ, ಕೊಲೆ ಆಗೋದನ್ನು ನಾವು ಒಂದು ಕಡೆ ಏನು ಹೇಳ್ತೀವಿ, ಮರ್ಡರ್ ಅಂತೀವಿ. ಇನ್ನೊಂದು ಕಡೆ ಕಲ್ಪೇಬಲ್ ಹೋಮಿಸೈಡ್ ಅಂತೀವಿ. ಕಲ್ಪೇಬಲ್ ಹೋಮಿಸೈಡ್ ನೋಡಿ, ಇಲ್ಲಿ ಮರ್ಡರ್ ಆದರೆ ಅದು ಇನ್ನೂ ಒಂದು ಮರ್ಡರ್ ಇದೆ, ಕೋಲ್ಡ್ ಬ್ಲಡೆಡ್ ಮರ್ಡರ್. ಕೋಲ್ಡ್ ಬ್ಲಡೆಡ್ ಮರ್ಡರ್. ಈ ಕೋಲ್ಡ್ ಬ್ಲಡೆಡ್ ಮರ್ಡರ್ ಏನಾರ ಆದರೆ ಇವನಿಗೆ ನಾವು ಡೆತ್ ಸೆಂಟೆನ್ಸ್ ಕೊಡ್ತೀವಿ.
ಇಲ್ಲ ಅಂದರೆ ಜೀವಾವಧಿ ಶಿಕ್ಷೆ ಕೊಡ್ತೀವಿ, ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ತೀವಿ. ಆದರೆ ಕಲ್ಪೆಬಲ್ ಹೋಮಿಸೈಡ್ ಆದರೆ ಇಲ್ಲಿ ಎಂಡ್ ರಿಸಲ್ಟ್ ಎರಡೂ ಒಂದೇ, ಎಂಡ್ ರಿಸಲ್ಟು ಎರಡೂ ಒಂದೇ. ಅಪೋಸಿಟ್ ಪಾರ್ಟಿ ಸತ್ತೇ ಹೋಗಿರ್ತಾನೆ, ಅವನು ಹೆಂಗೆ ಸತ್ತ ಅದು ಬೇರೆ. ಬಟ್ ಕಲ್ಪೆಬಲ್ ಹೋಮಿಸೈಡ್ ಆದರೆ ಇಲ್ಲಿ ಪನಿಷ್ಮೆಂಟ್ ಕಮ್ಮಿ, ಪನಿಷ್ಮೆಂಟ್ ಲೆಸ್. ಬಿಕಾಸ್ ಇನ್ ಬೋತ್ ದ ಕೇಸಸ್ ವಾಟ್ ಈಸ್ ಸೀನ್ ಈಸ್ ಮೆನ್ಸ್ ರಿಯಾ, ಮೆನ್ಸ್ ರಿಯಾ. ಇದನ್ನು ನೋಡೇ ನೋಡ್ತಾರೆ, ಇದನ್ನು ನೋಡೇ ನೋಡ್ತಾರೆ. ಅವನು ದುಷ್ಟ ಮನಸ್ಸಿನಿಂದ ಸಾಯಿಸಿದ್ನೋ ಅಥವಾ ಏನೋ ಬೇರೆ ಕಾರಣಕ್ಕೆ ಹೊಡೆದದ್ದಕ್ಕೆ ಅವನು ಸತ್ತು ಹೋದ್ನೋ, ಈ ಎರಡನ್ನೂ ನೋಡಿ ಆ ಶಿಕ್ಷೆಯ ಅನುಪಾತ ಇದೆಯಲ್ಲ ಅದು ಬದಲಾಗ್ತದೆ. ಎಲ್ಲದರಲ್ಲೂ ಅಷ್ಟೇ. ಅದಕ್ಕೆ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ಯಾವುದೇ ಒಂದು ಶಿಕ್ಷೆಗೆ ಇದಕ್ಕೆ ಇದೇ ಶಿಕ್ಷೆ ಅಂತಿರಲ್ಲ, ರೇಂಜ್ ಇರ್ತದೆ. 6 ತಿಂಗಳಿಂದ 3 ವರ್ಷ, 1 ತಿಂಗಳಿಂದ 3 ತಿಂಗಳು, ಅಥವಾ 7 ತಿಂಗಳಿಂದ 7 ವರ್ಷದಿಂದ 14 ವರ್ಷ, ಈ ರೀತಿ ರೇಂಜ್ ಇರ್ತದೆ. ಅದರಲ್ಲಿ ಈ ಗಂಭೀರತೆಯನ್ನು ನೋಡಿ, ಗಂಭೀರತೆಯನ್ನು ಎಲ್ಲಿ ನೋಡ್ತೀವಿ ನಾವು? ಮೆನ್ಸ್ ರಿಯಾದಲ್ಲಿ ನೋಡ್ತೀವಿ. ಈ ಮೆನ್ಸ್ ರಿಯಾ ಅವನ ಉದ್ದೇಶ ಏನು ಅನ್ನೋದನ್ನು ನೋಡ್ತೀವಿ. ನೋಡಿಬಿಟ್ಟು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡುವಂತಹ ಒಂದು ಅಧಿಕಾರ ಯಾರಿಗಿರ್ತದೆ? ನ್ಯಾಯಾಂಗಕ್ಕಿರ್ತದೆ. ಅಥವಾ ವಾದ ಮಾಡುವಂತಹ ವಕೀಲರು ಇದನ್ನು ತುಲನೆ ಮಾಡಿ ವಾದ ಮಾಡ್ಬೋದು. ದೇ ಕ್ಯಾನ್ ಇವ್ಯಾಲ್ಯೂಯೇಟ್ ಮೆನ್ಸ್ ರಿಯಾ, then they can argue before the court where judge can be convinced with your logical argument ಅನ್ನೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ಈ ಮ್ಯಾಕ್ಸಿಮ್ ಇದೆಯಲ್ಲ, ಯಾವುದು? ಆಕ್ಟಸ್ ನಾನ್ ಫೆಸಿಟ್ ರೆಯಮ್ ನಿಸಿ ಮೆನ್ಸಿಟ್ ರಿಯಾ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕಾನ್ಸೆಪ್ಟ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ. ಅದಕ್ಕೆ ಡೇವಿಯೇಷನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಡೇವಿಯೇಷನ್ ಹೇಳಿದ್ದೀನಿ ಅಂದ ತಕ್ಷಣ ಕಂಪ್ಲೀಟ್ ಅದು ಡೈಲ್ಯೂಟ್ ಆಗಿದೆ ಅಂತಲ್ಲ. ಬೇರೆ ಬೇರೆ ಶಬ್ದಗಳನ್ನು ಉಪಯೋಗ ಮಾಡಿ BNSನಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಾವಧಾನಗಳನ್ನು ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಆದ್ದರಿಂದ ಈ 2 ವಿಡಿಯೋಗಳನ್ನು, ಒಂದನ್ನು ಕ್ರೈಮ್ ಬಗ್ಗೆ ಮಾಡಿದ್ದೀನಿ, ಕ್ರೈಮ್ನೊಳಗೇ ಒಂದು ಭಾಗ ಇದು, ಇದನ್ನು ವಿಶೇಷವಾಗಿ ನಿಮಗೆ ಮಾಡಿದ್ದೀನಿ. ಇವೆರಡನ್ನೂ ನೀವು ಸರಿಯಾಗಿ ನೋಡಿ, ಈ ವಿಡಿಯೋಗಳನ್ನ ಒಮ್ಮೆ ನೋಡಿ, 2ನೇ ಸಲ ನೋಡಿ, ಎರಡದ್ದನ್ನು ನೋಟ್ಸ್ ಮಾಡಿಕೊಳ್ಳಿ. ಎರಡೂ ಕೂಡ ನಿಮ್ಮ ಈ ನೋಟ್ಸ್ಗಳಿದಾವಲ್ಲ, ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ನಲ್ಲಿ ಯಾವುದೇ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೂ ಸಹಾಯವಾಗುವಂತಹ ಈ 2 ವಿಡಿಯೋಗಳು. ಈ ರೀತಿಯಾದಂತಹ ಒಂದು ಬುನಾದಿಯನ್ನು ಹಾಕ್ತಾ ನಾನು ಮುಂದಿನ ವಿಡಿಯೋದೊಂದಿಗೆ, ಅಂದರೆ 3ನೇ ವಿಡಿಯೋದೊಂದಿಗೆ, BNS ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಸೇರ್ತೀನಿ ಅಂತ ಹೇಳ್ತಾ, ಈಗಾಗಲೇ ನಾನು ವಿಡಿಯೋಗಳನ್ನು ನೀವು ನೋಡಿದಂಥ ವಿಡಿಯೋಗಳು ನೋಡಿದ್ದೀನಿ, ನಿಮ್ಮ ಮೆಚ್ಚುಗೆಯನ್ನು ಸ್ವೀಕರಿಸಿದ್ದೀನಿ. ಕೆಲವು ಜನರಿಗೆ ಬಹಳಷ್ಟು ಫಾಸ್ಟಾಗಿ ನಾನು ಪಾಠಗಳನ್ನು ಮಾಡಬೇಕಂತಕ್ಕಂಥ ಆಸೆ ಇದೆ, ನಿಜ. ಆದರೆ ನಾನು ಮಾಡುವಂತಹ ಪಾಠ ಅದೊಂದು ಪರ್ಮನೆಂಟ್ ಡಾಕ್ಯುಮೆಂಟು. ಹಾಗಾಗಿ ನಾನು ಎಲ್ಲ ಆಯಾಮಗಳಲ್ಲಿಯೂ ಅಭ್ಯಾಸ ಮಾಡಲಾರ್ದೆ ಪಾಠಗಳನ್ನ ಮಾಡುವಂತಹ ಒಂದು ಏನು ಮನಸ್ಸು ನಂದಲ್ಲ. ಆದರೂ ಕೂಡ ಹೆಚ್ಚು ಹೆಚ್ಚು ಪಾಠಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಠಗಳನ್ನು ನಾನು ನಿಮಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನನಗನ್ಸಿದ ಮಟ್ಟಿಗೆ ನವಂಬರ್ ತಿಂಗಳಲ್ಲಿ ನಿಮ್ಮ BNSನ ಯೂನಿಟ್ 2 ಯೂನಿಟ್ಗಳನ್ನ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. BNSSನ 3 ಯೂನಿಟ್ಗಳನ್ನ ಮುಗಿಸುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀನಿ. ನೋಡೋಣ. ಓಕೆ, ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಕ್ಲಾಸ್. ಬೈ.